ಹಾಯ್ ಸ್ಟೂಡೆಂಟ್ಸ್, 2027 ಮಾರ್ಚಲ್ಲಿ ಆಗುವಂಥ ಎಕ್ಸಾಮಲ್ಲಿ ಯಾರ್ಯಾರಿಗೆ ಫೇಲ್ ಆಗಬಾರ್ದು ಅಂತ ಅನ್ಸುತ್ತೋ ಅವ್ರು ಮಾತ್ರ ಈ ವಿಡಿಯೋನ ನೋಡಿ. ಯಾಕೆಂದರೆ ಈ ವಿಡಿಯೋದಲ್ಲಿ ಕೆಲವೊಂದು ಸೀಕ್ರೆಟ್ ಟಿಪ್ಸ್ನ ನಾನು ಹೇಳ್ತೀನಿ. ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಎಕ್ಸಾಮಲ್ಲಿ ಯಾರೂ ಫೇಲ್ ಆಗಲ್ಲ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕ ನೋಡಿ. ಲೆಟ್ ಸ್ಟಾರ್ಟ್. ಓಕೆ, ಸೀಕ್ರೆಟ್ ಟಿಪ್ಸ್ ನಂಬರ್ 1: ಸ್ಟಡಿ ಸ್ಮಾರ್ಟ್, ನಾಟ್ ಹಾರ್ಡ್. ಸ್ಮಾರ್ಟ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸುಮ್ಮನೆ ಓದ್ತೀನಿ ಅಂತ ಎಲ್ಲ ಪೇಜ್ಗಟ್ಟಲೆ ಒಂದು ವರ್ಡು ಬಿಡ್ದಂಗೆ ಓದೋದಲ್ಲ. ಸೊ ಯಾವ ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ ತಿಳ್ಕೊಂಡು ಆಮೇಲೆ ಓದಬೇಕು. ಸೊ ಬ್ಲೂ ಪ್ರಿಂಟ್ ಓದಿ, ಫುಲ್ ಬುಕ್ ಬೇಡ. ಅಂದರೆ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ, ನಿಮಗೆ ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸಿಗೆ ಕ್ವಶನ್ಸ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅಷ್ಟೇ ಕ್ವಶನ್ಸ್ ಬರುತ್ತೆ, ಜಾಸ್ತಿನೂ ಬರಲ್ಲ, ಕಮ್ಮಿನೂ ಬರಲ್ಲ. ಸೊ ಅದ್ರ ಪ್ರಕಾರ ಓದಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಚಾಪ್ಟ್ರಲ್ಲಿ 1 ಮಾರ್ಕ್ 2 ಮಾರ್ಕ್ ಅಷ್ಟೇ ಕೇಳೋದು, 3-4 ಮಾರ್ಕ್ಸ್ ಕೇಳಲ್ಲ ಅಂತ ಅಂದಾಗ ನೀವು ಬರೀ ಆ ಚಾಪ್ಟರಿಂದ 1 ಮಾರ್ಕ್ 2 ಮಾರ್ಕಿಗೆ ಏನೇನು ಬರುತ್ತೆ ಅಷ್ಟನ್ನು ಮಾತ್ರ ಓದ್ಕೊಳ್ಳಿ. ಓಕೆ, ನಿಮಗೆ ಬೇರೆ ಯಾವುದನ್ನು ಓದೋ ಅವಶ್ಯಕತೆನೇ ಇರಲ್ಲ, ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅವಾಗ ನಿಮಗೆ ಟೈಮ್ ಸೇವ್ ಆಗುತ್ತೆ. ಸುಮ್ಮನೆ ನೀವು 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಎಲ್ಲ ಓದ್ತಾ ಕೂತ್ಕೊಂಡ್ರೆ ಯೂಸ್ ಇಲ್ಲ. ದೆನ್ ಈಸಿ ಮಾರ್ಕ್ಸ್ ಚಾಪ್ಟರ್ಸ್ನ ಮೊದಲು ಮುಗಿಸಿ. ಅಂತ ಅಂದರೆ ನೀವು ಓದುವಾಗಲೂ ಕೂಡ ಈಸಿ ಚಾಪ್ಟರ್ನ ಬೇಗ ಮುಗಿಸ್ಕೊಬೇಕು. ಜೊತೆಗೆ ಎಕ್ಸಾಮಲ್ಲಿ ಬರಿಬೇಕಾದ್ರೂ ಕೂಡ ಈಸಿ ಚಾಪ್ಟರ್ ಕ್ವಶನ್ಸ್ನ ಬೇಗ ಬರೀಬೇಕು. ಯಾಕಂದರೆ ನಿಮಗೆ ಈಸಿ ಇದೆ ಅಂತ ಅನ್ಸಿದ್ರೆ ನೀವು ಕಾನ್ಫಿಡೆಂಟಾಗಿ ಬರೀತೀರಾ, ಯಾವುದೇ ತಪ್ಪಿಲ್ದಲ್ಲ. ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಎಕ್ಸಾಮಲ್ಲಿ. ದೆನ್ 30 ಮಿನಿಟ್ಸ್ ರೀಕಾಲ್ ಟೈಮ್. ಓದಿದ ಮೇಲೆ ಕೊನೆ ಒಂದು ರಾತ್ರಿ ಮಲಗೋಕ್ಕಿಂತ ಮುಂಚೆ 30 ನಿಮಿಷ ಕಣ್ಣು ಮುಚ್ಕೊಂಡು ಏನೇನು ಓದಿದಿರೋ ಅದನ್ನೆಲ್ಲ ರಿಕಾಲ್ ಮಾಡ್ಕೊಳ್ಳಿ. ಫಸ್ಟ್ ಓದಿ, ರಿಕಾಲ್ ಮಾಡಿ, ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಈ ಸೈಕಲ್, ಈ ಫಾರ್ಮ್ಯಾಟ್ನ ಯೂಸ್ ಮಾಡ್ಕೊಂಡ್ರೆ ಮೆಮೊರಿ ಪವರಲ್ಲಿ ಓದಿದ್ದೆಲ್ಲ ಕ್ಲೀನಾಗಿ ಕೂತ್ಕೊಳ್ಳುತ್ತೆ. ಓಕೆ, ಒಂದು ನಿಮಿಷ. ಡನ್. ನೆಕ್ಸ್ಟ್ ಸೀಕ್ರೆಟ್ ಟಿಪ್ ನಂಬರ್ 2: ನೋಟ್ಸ್ನಿಂದ ಓದಿ, ನೋಟ್ಸ್ನಿಂದ ಮಾರ್ಕ್ಸ್. ನಿಮಗೆ ಯಾರು ಎಷ್ಟೇ ಚೆನ್ನಾಗಿ ಪಾಠ ಮಾಡಿದ್ರು ನಿಮಗೆ ಕೊನೆಗೆ ಓದೋಕ್ಕೆ ಬೇಕಾಗಿರೋದು ನೋಟ್ಸು. ಆ ನೋಟ್ಸ್ನ ಕ್ಲೀನಾಗಿ ಪ್ರಿಪೇರ್ ಮಾಡ್ಕೊಬೇಕು. ಅದು ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಬಂದಿದೆ ಚಾನಲಲ್ಲಿ, ಅದನ್ನು ನೋಡ್ಕೊಳ್ಳಿ. ನಾನೇ ವಿಡಿಯೋ ಮಾಡಿದ್ದೀನಿ. ಸೊ ಅದ್ರ ಪ್ರಕಾರ ಪ್ರಿಪೇರ್ ಆಗಿ. ಸೊ 1 ಪೇಜ್ ಈಕ್ವಲ್ಸ್ 1 ಚಾಪ್ಟರ್ ಸಮ್ಮರಿ. ಅಂದರೆ ಒಂದು ಪೇಜಲ್ಲಿ, ಒಂದು A4 ಶೀಟಲ್ಲಿ ಒಂದು ಚಾಪ್ಟರ್ ಮುಗಿದು ಬಿಡಬೇಕು. ನೀವು ಸುಮ್ಮನೆ ನೋಟ್ಸ್ ಮಾಡ್ತೀರಾ ಅಂತ ಪೇಜ್ ಗಟ್ಟಲೆ ಬರ್ತಾ ಕೂತ್ಕೊಂಡ್ರೆ ಆಗಲ್ಲ. ಯಾಕಂದರೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಎಷ್ಟು ಕಮ್ಮಿ ಪೇಜಸ್ ಇರುತ್ತೋ ಅಷ್ಟು ಬೇಗ ನೀವು ರಿವೈಸ್ ಮಾಡ್ಬೋದು. ಓಕೆ, ಫಾರ್ಮುಲಾ ಮತ್ತು ಕೀವರ್ಡ್ಸ್ನ ಬಾಕ್ಸ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ ನೋಟ್ಸಲ್ಲಿ. ಅವಾಗ ಕ್ಲೀನಾಗಿ ಓದುವಾಗ ನಿಮಗೆ ಅರ್ಥ ಆಗುತ್ತೆ, ನೆನಪಲ್ಲಿ ಉಳ್ಕೊಳ್ಳುತ್ತೆ. ದೆನ್ ಲಾಸ್ಟ್ 3 ಇಯರ್ಸ್ ಕ್ವಶನ್ ಪೇಪರ್ಸ್ ಆ್ಯಡ್ ಮಾಡಿ. ಅಂದರೆ ಲಾಸ್ಟ್ ಪ್ರೀವಿಯಸ್ 3 ಇಯರ್ಸ್ ಕ್ವಶನ್ ಪೇಪರ್ ತಗೊಳ್ಳಿ. ಆ ಚಾಪ್ಟ್ರಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ರಿಪೀಟ್ ಆಗಿದೆ ಆ ಚಾಪ್ಟರ್ ಕ್ವಶನ್ಸ್ನ ಮೆನ್ಷನ್ ಮಾಡ್ಕೊಳ್ಳಿ. ಆನ್ಸರ್ ಬರಲಿಲ್ಲ ಅನ್ನೋದು ಚಿಂತೆ ಇಲ್ಲ, ಆ ಕ್ವಶನ್ಸ್ನ ಮೆನ್ಷನ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ದೆನ್ ರಿವಿಷನ್ ನೋಟ್ಸ್ 10 ಡೇಸ್ ಮುಂಚೆ ರೀಡ್ ಮಾಡಿ. ಅಂದರೆ ಎಕ್ಸಾಮ್ಗಿನ್ನ 10 ದಿನದ ಮುಂಚೆ ನೀವು ನೋಟ್ಸ್ ಏನು ಮಾಡ್ಕೊಂಡಿರ್ತೀರಲ್ಲ ಅದು ರಿವೈಸ್ ಮಾಡಿ ಬಿಟ್ಬಿಡ್ಬೇಕು. ಮತ್ತೆ ಎಕ್ಸಾಮ್ ಹತ್ರ ಬಂದಾಗ, ಎಕ್ಸಾಮ್ ಹಿಂದಿನ ದಿನ, ಎಕ್ಸಾಮಿಗೆ 2 ದಿನ ಇರಂಗೆ ನೀವು ರಿವೈಸ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು. 10 ದಿನದ ಮುಂಚೆ ರಿವೈಸ್ ಮಾಡಿ ಇಟ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ಮತ್ತೆ ಪ್ರಾಬ್ಲಮ್ ಆಗ್ತಾ ಇದೆ, ಸಾರಿ. ಟಿಪ್ ನಂಬರ್ 3. ಓಕೆ, ಟಿಪ್ ನಂಬರ್ 3 ಏನೇನು? ಪ್ರಾಕ್ಟೀಸ್ ಪವರ್. ಅಂದರೆ ನೀವು ಹೆಚ್ಚು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡಿದಷ್ಟು ಮೆಮೊರಿ ಪವರ್, ರಿವೈಸ್ ಮಾಡಿದಷ್ಟು ಮೆಮೊರಿ ಪವರ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮಾಡಲ್ ಪೇಪರ್ ಸಾಲ್ವ್ ಮಾಡಬೇಕು. ಎಕ್ಸಾಮ್ ಟೈಮಲ್ಲಿ ಮಾಡಲ್ ಪೇಪರ್ಸ್ ಸಾಲ್ವ್ ಮಾಡಿ. ಒಂದು ಪೇಪರ್ ತಗೊಳ್ಳಿ, ಬುಕ್ ಎಲ್ಲ ಮುಚ್ಚಿಡಿ, ಒಂದು ಟೈಮ್ ಲಿಮಿಟಲ್ಲಿ 3-3.25 ಗಂಟೆ ಇಟ್ಕೊಂಡು ಎಕ್ಸಾಮಲ್ಲಿ ಹೆಂಗೆ ಬರೀತೀರೋ ಹಾಗೆ ಎಕ್ಸಾಮ್ ಬರೀರಿ. ಅದಾದ್ಮೇಲೆ ನೀವೇ ಅದನ್ನು ಎವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಇಯರ್ ಪೇಪರ್ಸ್ ಟೈಮ್ ಲಿಮಿಟ್ ಒಳಗೆ ಅಟೆಂಪ್ಟ್ ಮಾಡಿ. ನಾನು ಅದೇ ಹೇಳಿದೆ, ಟೈಮ್ ಲಿಮಿಟ್ 3-3.25 ಗಂಟೆ ಏನಿರುತ್ತೆ ಆ ಥರ ವಾಚ್ ಇಟ್ಕೊಳ್ಳಿ. ಕ್ಲೀನಾಗಿ ಪ್ರಿಪೇರ್ ಆಗಿ ಮೊಬೈಲ್ ಇಟ್ಕೊಳಕ್ಕೆ ಹೋಗಬೇಡಿ. ಆನ್ಸರ್ ಎಕ್ಸಾಮಲ್ಲಿ ಹೆಂಗೆ ಬರೀತೀರಾ ಹಂಗೊಂದು ಆನ್ಸರ್ ಶೀಟ್ ತಗೊಳ್ಳಿ, ಕ್ವಶನ್ ಪೇಪರ್ ನೋಡ್ಕೊಳ್ಳಿ, ಬರ್ಕೊಳ್ಳಿ ಆನ್ಸರ್ನ. ಅದಾದ್ಮೇಲೆ ನೀವೇ ಕರೆಕ್ಟ್ ಮಾಡ್ಕೊಳ್ಳಿ, ನಾನು ಬರ್ದಿರೋದು ಸರಿ ಇದೆಯಾ ಇಲ್ವಾ ಅಂತ. ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ತಪ್ಪಿದೆ, ಏನು ಸರಿ ಇದೆ ಅಂತ. ಮಿಸ್ಟೇಕ್ಸ್ ಬುಕ್ಸ್ ಕ್ರಿಯೇಟ್ ಮಾಡಿ. ನಾನು ಯಾವಾಗಲೂ ಹೇಳ್ತೀನಿ, ಮಿಸ್ಟೇಕ್ ನೋಟ್ಬುಕ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಈಗ ಎಕ್ಸಾಮ್ ಬರೀತಿರಲ್ವಾ ಅಥವಾ ಓದುವಾಗ ಯಾವುದೇ ಆಗಲಿ, ನೀವೇನು ತಪ್ಪು ಬರೀತೀರಾ ಅದೇನು ತಪ್ಪಾಗಿದೆ ಆ ಮಿಸ್ಟೇಕ್ ನೋಟ್ಬುಕ್ಕಲ್ಲೇ ಮೆನ್ಷನ್ ಮಾಡ್ಕೊಳ್ಳಿ. ಅದನ್ನು ರಿಪೀಟೆಡಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅವಾಗ ಅದು ಕರೆಕ್ಟ್ ಆಗುತ್ತೆ, ಮತ್ತೆ ನೀವು ತಪ್ಪು ಮಾಡಲ್ಲ. ವೀಕ್ಗೆ 1 ಸೆಲ್ಫ್ ಟೆಸ್ಟ್ ಕಂಡಕ್ಟ್ ಮಾಡ್ಕೊಳ್ಳಿ. ಅಂದರೆ ವೀಕ್ಲಿ 1. ಒಂದು ವೀಕಿಗೆ ಒಂದು ಪೂರ್ತಿ ಓದಿರೋ, ಒಂದು ವೀಕಲ್ಲಿ ಏನೇನು ಓದಿರ್ತೀರಾ ಅದ್ರ ಮೇಲೆ ನೀವೇ ಒಂದು ಸೆಲ್ಫ್ ಟೆಸ್ಟ್ನ ಕಂಡಕ್ಟ್ ಮಾಡ್ಕೊಳ್ಳಿ. ಸ್ಯಾಟರ್ಡೇ ಅಥವಾ ಸಂಡೇ ಫ್ರೀ ಇರಬೇಕು. ಸೊ ಸ್ಯಾಟರ್ಡೇ ಸ್ಕೂಲಿಂದ ಹಾಫ್ ಡೇ ಇರುತ್ತೆ, ಸ್ಕೂಲಿಂದ ಬಂದಮೇಲೆ ಸಂಜೆ
ವೀಕ್ ಪೂರ್ತಿ ಏನು ಓದಿರ್ತೀರಾ ಅದನ್ನೆಲ್ಲ ನೀವೇ ಸೆಲ್ಫ್ ಟೆಸ್ಟ್ನ ಕಂಡಕ್ಟ್ ಮಾಡ್ಕೊಳ್ಳಿ. ಸೊ ಆ ಥರ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇಷ್ಟು 3 ಸ್ಟೆಪ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಕರೆಕ್ಟಾ? ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.